ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಸ್ನೇಹಿತರೆ, ಕಳೆದ 25 ವರ್ಷದಿಂದ ಒಂದೇ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿರೋದು ಬಹುಶಃ ಭಾಳಷ್ಟು ಜನ ಮಾಡಿರ್ತಾನೆ. ಆದರೆ ಅದೇ ಇದರಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಿ, ಅವರು ವರ್ಗಾವಣೆ ಆದರೂ ಸಹ ಅದನ್ನು ಪ್ರತಿಭಟನೆ ಮಾಡಿ ವಾಪಸ್ ಅವ್ರನ್ನ ಕರೆಸ್ಕೊಂಡು ಇವೆಲ್ಲ ನೋಡ್ತಾ ಇದ್ದರೆ ಇದು ಸುಮ್ಮನೆ ಸಾಧಾರಣವಾಗಿರೋದಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಅಲ್ಲಿ ಯಾರೋ ಶಿಕ್ಷಕರು ಹೊಡೆದ್ರು, ಇವರು ಮಾಡಿದ್ರು, ಅಸಭ್ಯ ವರ್ತಿಸಿದ್ರು, ಈ ಥರಗಳೇ ಜಾಸ್ತಿ ಆಗ್ತಿರೋಂಥ ಹೊತ್ತಲ್ಲಿ ಹೀಗೆ ಒಬ್ಬರು ಇಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಮತಗಾರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯಿನಿ ಆಗಿರುವ ರತ್ನಕುಮಾರಿ ಎಸ್ ಇವರು 2026ರ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಹಿಂದೇನೋ ರಾಜ್ಯ ಪ್ರಶಸ್ತಿನೂ ಪಡೆದಿದ್ದರು. ಈಗ ಸಲ ನಮ್ಮ ಶಿಕ್ಷಕರ ದಿನಾಚರಣೆಗೆ ಈ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ. ಇಡೀ ದೇಶದಲ್ಲಿ 48 ಶಿಕ್ಷಕರ ಪೈಕಿ ಇವರು ಒಬ್ಬರು ಸಹ ಇರೋದು ಭಾಳ ಒಂದು ವಿಶೇಷವಾದ ವಿಚಾರ ಅಂತಲೇ ಹೇಳಬಹುದು. ಇಲ್ಲಿ ಇವರಿಗೆ ಈ ರಾಷ್ಟ್ರೀಯ ಪ್ರಶಸ್ತಿ ಪಡಿತಿರೋದಕ್ಕೆ ನಮ್ಮ ಕಡೆಯಿಂದ ಒಂದು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ಯಾಕೆ ಇವರು ಈ ಒಂದು ಪ್ರಶಸ್ತಿಗೆ ಭಾಜನರಾದರು ಅಂತ ಇದನ್ನು ನೋಡ್ತಾ ಇದ್ದಾಗ, ಇವತ್ತು ಜನ ಖಾಸಗಿ ಶಾಲೆಗಳಿಗೆ ಮುಖ ಮಾಡಿ, ಸರ್ಕಾರಿ ಶಾಲೆಯಲ್ಲಿ ಏನಿದೆ ಎಲ್ಲ ಖಾಸಗಿ ಶಾಲೆಯ ಅವರ ಒಂದು ಮಾರ್ಕೆಟಿಂಗ್ ಅದನ್ನೇ ನಂಬ್ಕೊಂಡು ಎಲ್ಲ ಕಡೆ ಹೋಗ್ತಿರುವಾಗ, ಅದೇ ರೀತಿ ಈ ಶಿಕ್ಷಕಿಯು ಸಹ ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ, ಪ್ರಕೃತಿ ಸ್ನೇಹಿ ಕ್ಯಾಂಪಸ್ಸು, ಅನೇಕ ಶಾಲೆಗಳಿಗಿಂತ ವಿಭಿನ್ನವಾಗಿ ಇರೋದಲ್ಲದೆ ಅವರು ತಮ್ಮ ಸ್ವಂತ ಮಕ್ಕಳನ್ನು ಸಹ ಅದೇ ಶಾಲೆಯಲ್ಲಿ ಓದಿಸಿ, ತಮ್ಮ ಸಹೋದ್ಯೋಗಿಗಳನ್ನು ಸಹ ಅವರ ಮಕ್ಕಳು ಸಹ ಅದೇ ಶಾಲೆಯಲ್ಲಿ ಓದುವಂತೆ ಮಾಡಿ, ಇಡೀ ಗ್ರಾಮದ ಜನರಿಗೆ ಒಂದು ಶಾಲೆಯ ಮೇಲೆ ನಂಬಿಕೆಯನ್ನು ಉಂಟು ಮಾಡಿ, ಒಂದು ವಿಧವಾದ ಒಂದು ಆಟೋಟೋಪ ಆಗಲಿ, ಪಾಠಗಳಲ್ಲಾಗಲಿ ಯಾವುದೇ ರೀತಿಯಲ್ಲಿ ಇವರು ಖಾಸಗಿ ಶಾಲೆಯಲ್ಲೇ ಚೆನ್ನಾಗಿದೆ, ನಮಗೆ ಸಿಗವಲ್ಲ ಅಂತ ಯಾವುದೋ ಫೀಲ್ ಆಗಲಿ ರೀತಿ ಇವರು ಒಂದು ಶಿಕ್ಷಕರ ವೃತ್ತಿಯನ್ನು ಮಾಡಿದ್ದು, ಇವತ್ತು ಅದಕ್ಕೆ ತಕ್ಕ ಪ್ರತಿಫಲ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ರೀತಿ ಇವರಂತೆ ಹಲವು ಜನ ಶಿಕ್ಷಕರು ತೊಡಗಿಸ್ಕೊಳ್ಳಿ, ಅವರು ಸಹ ಒಂದು ಸರ್ಕಾರಿ ಶಾಲೆಗಳಿಗೆ ಒತ್ತನ್ನು ಕೊಡಲಿ, ಅದನ್ನು ಅಭಿವೃದ್ಧಿಗೆ. ಜೊತೆಗೆ ಸರ್ಕಾರಿ ಶಿಕ್ಷಣ ಇಲಾಖೆ, ರಾಜ್ಯ ಸರ್ಕಾರ ಸಹ ಒಂದು ಗೌರ್ಮೆಂಟ್ ಶಾಲೆಗಳಿಗೆ ಒಂದು ಉತ್ತಮವಾದಂಥ ಪರಿಸ್ಥಿತಿಯನ್ನು ತಂದುಕೊಡ್ಬೇಕು, ಮಕ್ಕಳು ಓದೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದ. ಈ ರೀಲ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.